ಸಾವಿಗೆ ಕಾರಣ ಆತೋನ್ಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ ನಾನು. ನಿನ್ನ ನನ್ನಿಂದ ದೂರ ಮಾಡಿದವನಿಗೆ ಒಂದು ಗತಿ ಕಾಣಿಸ್ತೀನಿ ಸಾಕ್ಷಿ. ನಾನು ಬಿಡಲ್ಲ. ಹ್ಯಾಪಿ ಬರ್ತ್ಡೇ ಸಾಕ್ಷಿ. ಗುಡ್ ಮಾರ್ನಿಂಗ್ ಚಕ್ರಿ. ಗುಡ್ ಮಾರ್ನಿಂಗ್ ಜಾಸ್. ಕಾಫಿ. ಥ್ಯಾಂಕ್ ಯು. ನಿಮ್ಗೆ ಚೆನ್ನಾಗಿ ನಿದ್ರೆ ಬಂತಾ? ನಮ್ಮ ಮನೆಯೆಲ್ಲ ಇಷ್ಟ ಆಯ್ತಾ? ಮನೆ ಇಷ್ಟ ಆಗೋದು ಮುಖ್ಯ ಅಲ್ಲ ಜಾಸ್, ಮನಸ್ಸು ಇಷ್ಟ ಆಗಬೇಕು. ನೀನು ಇಷ್ಟ ಆದ್ಮೇಲೆ ಮನೆನೂ ಇಷ್ಟ ಆಗುತ್ತೆ. ಸೋ ನೈಸ್ ಆಫ್ ಯು. ನಿಮ್ಗೆ ನಮ್ಮ ಡ್ಯಾಡ್ ಬಗ್ಗೆ ಏನ್ ಅನ್ಸ್ತು? ಅವ್ರು ತುಂಬಾ ರೂಡ್ ಅಂತ ನಿಮ್ಗೆ ಏನಾದ್ರೂ ಅನ್ಸ್ತಾ? ಅವ್ರು ನೋಡಕ್ ಹಾಗಿದ್ದಾರೆ, ಆದ್ರೆ ಅವ್ರ ಮನ್ಸ್ ಮಾತ್ರ ತುಂಬಾ ಮೃದು. ಹಿಸ್ ಅ ನೈಸ್ ಮ್ಯಾನ್, ಗೊತ್ತಾ? ನಮ್ ಡ್ಯಾಡ್ ಮಾತ್ರ ಅಲ್ಲ, ನಮ್ ಶಕ್ಕು ಅಜ್ಜಿನೂ ತುಂಬಾ ಒಳ್ಳೆಯವರು. ಹಾ, ನೋಡಿದ್ರೆ ಗೊತ್ತಾಗತ್ತೆ ನಿನ್ ತಂದೆ ನಜ್ಜಿ ಎಷ್ಟು ಒಳ್ಳೆಯವರು ಅಂತ. ಏನಿವತ್ ನಿಮ್ ಪ್ಲಾನ್ಸು? ನಂದೇನ್ ಪ್ಲಾನ್ಸ್ ಇಲ್ಲ, ಬಟ್ ನಿನ್ನಿಂದ ನಂಗೊಂದು ಹೆಲ್ಪ್ ಆಗ್ಬೇಕು. ಮಾಡ್ತೀಯಾ? ವಾಟ್ ಇಸ್ ದಿಸ್ ಚಕ್ರಿ? ನೀನ್ ಮಾಡ್ತೀಯ ಅಂತೆಲ್ಲ ಕೇಳಬಾರ್ದು, ಮಾಡು ಅಂತ ಹೇಳ್ಬೇಕು. ನೀವ್ ಏನ್ ಹೇಳಿದ್ರು ನಾನು ಅದನ್ನ ಕಣ್ ಮುಚ್ಕೊಂಡ್ ಮಾಡ್ತೀನಿ. ಯಾಕಂದ್ರೆ ನನ್ ಚಕ್ರಿ ನನ್ಗೆ ಯಾವತ್ತೂ ಮೋಸ ಮಾಡಲ್ಲ. ದಟ್ಸ್ ವೈ ಐ ಲೈಕ್ ಹಿಮ್ ಸೋ ಮಚ್. ಅಮ್ಮ, ನನ್ಗೆ ಮನೇಲಿ ಇರಕ್ ಆಗ್ತಿಲ್ಲ ಅಮ್ಮ, ತುಂಬಾ ಹಿಂಸೆ ಆಗ್ತಿದೆ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೊಂದ್ಸಾರಿ ಮನೆ ಬಿಟ್ಟು ಹೋಗೋ ಮಾತಾಡಿದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಸುಮ್ನೆ ರಮ್ಮ. ಅಮ್ಮ, ನಾನು ಯಾಕಮ್ಮ ಈ ಮನೇಲಿ ಇರ್ಬೇಕು? ಏನ್ ಬೆಲೆ ಇದೆ ನಂಗಿಲ್ಲಿ? ನಾನಿಲ್ಲಿ ಇರಲ್ಲ. ಸೂರ್ಯರೇ, ಕಾಫಿ ಬೇಕಿತ್ತಾ? ಇಲ್ಲ, ಏನ್ ಬೇಡ. ಏನೋ ಹೇಳೋಕ್ ಬಂದ್ರೆ ಮತ್ತೆ ಹಾಗೆ ಹೊರಡ್ತಾ ಇದ್ದೀರಲ್ಲ, ಅದೇನು ಅಂತ ಹೇಳಿ. ಇವತ್ತು ಸಾಕ್ಷಿದು ಬರ್ಡೇ. ಅದಕ್ಕೆ ಅವಳು ಇಷ್ಟವಾದ ಸ್ವೀಟ್ ಮಾಡಿ. ಇವತ್ತವಳು ನಮ್ಮ ಜೊತೆಗೆ ಇಲ್ಲದೆ ಇದ್ರು ಅವಳ ಆತ್ಮ ಈ ಮನೆಯಲ್ಲಿ ಓಡಾಡ್ತಾ ಇರುತ್ತೆ. ಸ್ವೀಟ್ ತಿನ್ನೋದಕ್ಕಾಗದೇ ಇದ್ರು ಅವಳ ಆತ್ಮ ಅದನ್ನ ನೋಡಿ ಖುಷಿ ಪಡ್ಲಿ. ಸರಿ ಸೂರ್ಯರೇ, ಮಾಡ್ತೀನಿ. ಆದ್ರೆ ನೀವು ಮನೆಯಲ್ಲಿ ಬೀಗ್ತಿದ್ದಾರೆ. ಈ ಟೈಮ್ನಲ್ಲಿ ಮಾತಾಡಿದಷ್ಟು ಮನಸ್ತಾಪಕ್ಕೆ ದಾರಿ ಮಾಡಿಕೊಟ್ಟಾಗುತ್ತೆ. ಪ್ಲೀಸ್. ನನಗೆ ಗೊತ್ತು ಮನ್ಸಿಗೆ ತುಂಬಾ ನೋವಾಗಿದೆ ಅಂತ. ಎಂತೆಂಥ ನೋವನ್ನು ನುಂಗಿರೋ ನನಗೆ ಇದೇನು ದೊಡ್ಡದಲ್ಲ ಬಿಡಿ. ಮನಸ್ಸಲ್ಲಿ ನೋವು, ಮುಖದಲ್ಲಿ ಸಂತೋಷ. ಹೇಗೋ ಇರ್ತೀನಿ ಬಿಡಿ. ನಾನು ಹೇಳಿದ ಹಾಗಲ್ಲ. ಅಜ್ಜಿನ ಸಾಕ್ಷಿ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರು. ಹೇಳ್ತಾರೆ, ಯಾಕಂದ್ರೆ ಅವಳು ನನ್ನ ಮಗಳು. ಶತ್ರುಗಳನ್ನ ಪಕ್ಕದಲ್ಲೇ ಇಟ್ಕೊಂಡು ಪ್ರೀತಿ ಮಾಡೋ ಗುಣನ ಇಟ್ಕೊಂಡವಳು. ಅದಕ್ಕೆ ಹೇಳೋದು, ಒಳ್ಳೆಯವರಿಗೆ ಬೇಗ ಸಾವು ಬರುತ್ತೆ ಅಂತ.
ಹೆಸರು ಸಾಕ್ಷಿ. ರಾಶಿ ಕುಂಭರಾಶಿ. ನಕ್ಷತ್ರ ಮೃಗಶಿರ ನಕ್ಷತ್ರ. ವೃಷ ನಕ್ಷತ್ರ ಮಿಥುನ ರಾಶಿ ಜಾತಸ್ಯ ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಂ. ಓಂ ಶ್ರೀಮಾನ್ ಶ್ರೀ ಗೋತ್ರೋದ್ಭವಸ್ಯ. ಹೆಸರು ಸಾಕ್ಷಿ. ರಾಶಿ ಕುಂಭರಾಶಿ. ನಕ್ಷತ್ರ ಮೃಗಶಿರ ನಕ್ಷತ್ರ. ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಅಭಯ ಆರೋಗ್ಯ ಐಶ್ವರ್ಯಾಭಿವೃದ್ಧಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ. ಎಕ್ಸ್ಕ್ಯೂಸ್ ಮೀ. ಹೇಳಿ. ನಿಮ್ಮ ಹೆಸರು ಸಾಕ್ಷಿನಾ? ಅಲ್ಲ, ನನ್ನ ಹೆಸರು ಜಾಸ್. ಮತ್ತೆ ಒಳಗೆ ಸಾಕ್ಷಿ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ರಲ್ಲ? ಸಾಕ್ಷಿ ಅನ್ನೋರು ನಮಗ್ ಬೇಕಾದವ್ರಿಗೆ ತುಂಬಾ ಬೇಕಾದವರು. ಅವ್ರ ಬರ್ಡೇ ಇವತ್ತು, ಅದಕ್ಕೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ ಅಂತ ಬಂದಿದ್ದೆ. ಹೌದು, ನೀವು ಕೂಡ ಅದೇ ಹೆಸರಲ್ಲಿ ಅರ್ಚನೆ ಮಾಡ್ಸಿದ್ರಲ್ಲ, ಅವ್ರ ಏನಾಗ್ಬೇಕು ನಿಮ್ಗೆ? ಗರ್ಲ್ ಫ್ರೆಂಡಾ? ನನ್ನ ತಂಗಿ. ಅವಳು ಅಂದ್ರೆ ನನ್ನ ಪ್ರಾಣ. ಸಾರಿ 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 ಸಾರಿ, ಸೋ ನೈಸ್ ಆಫ್ ಯು. ನಿಮ್ಮಂತ ಅಣ್ಣನ್ ಪಡೆಯೋದಕ್ಕೆ ಆ ತಂಗಿ ತುಂಬಾ ಪುಣ್ಯ ಮಾಡಿದ್ದಾರೆ. ಹೌದು, ಅವ್ರಿಗೆ ಎಲ್ಲಿದ್ದಾರೆ? ಅವಳಿವಾಗಿಲ್ಲ. ಐ ಆಮ್ ಸಾರಿ. ಇಟ್ಸ್ ಓಕೆ. ನಿಮ್ಮನ್ನು ನೋಡಿದ ತಕ್ಷಣ ನನ್ನ ತಂಗಿ ಸಾಕ್ಷಿ ನೋಡ್ದಂಗೆ ಆಯ್ತು. ಅವಳೇ ಬಂದು ನನ್ನ ಕಣ್ಮುಂದೆ ನಿಂತವ್ರೆ ಫೀಲ್ ಆಯ್ತು. ನನ್ನನ್ನು ನಿಮ್ ತಂಗಿ ಅಂತಾನೆ ಅನ್ಕೊಳ್ಳಿ. ನನ್ಗೂ ಯಾವ ಬ್ರದರ್ಸ್ ಇಲ್ಲ. ಈಗ ನನ್ಗೂ ಒಬ್ಬ ಒಳ್ಳೆ ಬ್ರದರ್ ಸಿಕ್ಕಂಗಾಯ್ತು. ಬ್ರದರ್, ನಿಮ್ ಹೆಸರೇ ಹೇಳಿಲ್ಲ. ಆದಿತ್ಯ. ನೀವು ಬೇಕಾದರೆ ಆದಿ ಅಂತ ಕರೀರಿ. ಯಾಕಂದ್ರೆ ನನ್ನ ತಂಗಿ ಸಾಕ್ಷಿ ಹಾಗೆ ಕರೀತಾ ಇದ್ಲು. ಓಕೆ, ಹಾಗೆ ಕರಿತೀನಿ. ಆದ್ರೆ ಸ್ವಲ್ಪ ಚೇಂಜಸ್ ಅಷ್ಟೇ. ಆದಿ ಅಲ್ಲ, ಆಡಿ. ಹಾಗೆ ಕರೆದ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ತಂಗಿ ಅಣ್ಣನಿಗೆ ಹೇಗೆ ಕರೆದ್ರು ಸರಿ, ಅದ್ ನನಗಿಷ್ಟ ಆಗೇ ಆಗುತ್ತೆ. ಓಕೆ ಆಡಿ ಬ್ರದರ್. ಬ್ರದರ್, ಏನದು ಸ್ವೀಟ್ ಬಾಕ್ಸು? ಇದು ನನ್ನ ತಂಗಿಗೆ ಇಷ್ಟವಾದ ಸ್ವೀಟು. ಮನೇಲಿ ಮಾಡಿದ್ರು. ಮನೇಲಿ ತಿನ್ನೋದಕ್ಕೆ ಮನಸ್ಸೇ ಬರಲಿಲ್ಲ. ಇಲ್ಲಿ ತಿನ್ನೋಣ ಅಂತ ತಗೊಂಬಂದ್ರೆ. ಆದರೆ ಆ ದೇವರು ನನ್ನ ತಂಗಿನ ನಿಮ್ಮ ರೂಪದಲ್ಲಿ ನೋಡೋ ಹಾಗೆ ಮಾಡ್ದ. ಅದೇ ನನ್ನ ಪುಣ್ಯ. ಮತ್ತೆ ಈ ನಿಮ್ ಹೊಸ ತಂಗಿಗೆ ಸ್ವೀಟ್ ಕೊಡಲ್ವಾ? ತಗೊಳ್ಳಿ. ನಾನ್ ಇಸ್ಕೊಳಲ್ಲ. ಸ್ವೀಟ್ ಕೊಡಲ್ಲ ಅಂತ ನೀವೇ ಕೇಳಿದ್ರಿ, ಇವಾಗ ಈಸ್ಕೊಡಲ್ಲ ಅಂತಿದ್ದೀರಾ? ನಿಮ್ ತಂಗಿನೂ ಹೀಗೆ ಮಾತಾಡಿಸ್ತೀರಾ?
ಹೋಗಿ ತಗೊಳ್ಳಿ ಬನ್ನಿ ಅಂತ. ಇಲ್ಲ ತಾನೆ? ನಿಮ್ ತಂಗಿ ಸಾಕ್ಷಿನ್ ಹೇಗ್ ಮಾತಾಡಿಸ್ತಿರೋ ನನ್ನನ್ನು ಹಾಗೆ ಮಾತಾಡಿಸ್ತೀರಲ್ಲ? ಓಕೆ ಜಾಸ್, ತಗೋ. ಇದು ಅಣ್ಣ ತಂಗಿ ಅಂದ್ರೆ. ಬಾಯ್ ಜಾಸ್. ಇದೇನು ಬಾಕ್ಸ್ ಪೂರ್ತಿ ನನ್ಗೆ ಕೊಡ್ತಾ ಇದ್ದೀರಾ? ನಮ್ಮ ಮನೇಲಿ ಮಾಡಿದ್ದಾರೆ, ನಮ್ಮ ಮನೆಗೆ ಹೋಗಿ ತಿಂತೀನಿ. ಬನ್ನಿ ಹೊರಡೋಣ. ಬಿಡಲ್ಲ ಕಣೋ ನಿನ್ನೆ ಬಿಡಲ್ಲ ಕಣೋ ನಾನು. ನಮ್ಮಕ್ಕ ಸಾಕ್ ಹೋಗ್ಬಿಟ್ಲಂತೆ. ನನ್ನ ಲಿಫ್ಟ್ ಕೇಳಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಸಾರಿ ಸಾಕ್ಷಿ. It was nice meeting you, Jazz. We'll meet up soon. ಏ ಆಡಿ ಬ್ರದರ್, ತಂಗಿ ಅಂತ ಹೇಳ್ಬಿಟ್ಟು ನಂಬರ್ ಕೊಡ್ದಿರಾನೆ ಹೋಗ್ತಿದ್ಯಲ್ಲ? I'm so sorry. ತಗೊಳ್ಳಿ. 8147419500. ಹಾಗೆ ನಂಗೂ ಮಿಸ್ ಕಾಲ್ ಕೊಡು. ಮಿಸ್ ಕಾಲ್ ಏನೋ ಬಂತು, ಮಿಸ್ ಗೈಡ್ ಆಗ್ತಾ ಇದೀಯಾ. ಇನ್ ಸ್ವಲ್ಪ ದಿವಸ ಅಷ್ಟೇ ನೀನೇ ಮಿಸ್ ಆಗ್ತೀಯಾ. ನಿನಗೆ ಯಾವಾಗ ನನ್ನ ನೋಡ್ಬೇಕು ಅನ್ಸುತ್ತೋ ಒಂದೇ ಒಂದು ಫೋನ್ ಮಾಡು, ಪಟ್ ಅಂತ ಬರ್ತೀನಿ. ಬರ್ಲಾ ಸಿಸ್ಟರ್? ಓಕೆ ಬ್ರದರ್, ಬಾಯ್. ಬಾಯ್. ಚಕ್ರಿ, ವಾಟ್ ಎ ಸರ್ಪ್ರೈಸ್! ನೀವ್ ಯಾವಾಗ ಬಂದ್ರಿ? ಜಸ್ಟ್ ಇವಾಗ ಬಂದೆ. ಅಯ್ಯೋ, 2 ನಿಮಿಷದ ಮುಂಚೆನೆ ನೀವ್ ಬಂದಿದ್ರೆ ನಾನು ನನ್ನ ಬ್ರದರ್ನ ಮೀಟ್ ಮಾಡಿಸ್ತಾ ಇದ್ದೆ. ನಾನ್ ಯಾವ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ನೋ ಅವನು ಅದೇ ಹೆಸರಲ್ಲಿ ಅರ್ಚನೆ ಮಾಡಿಸ್ದ, ಗೊತ್ತಾ? ರಿಯಲಿ? ಎಸ್ ಚಕ್ರಿ, ನಿಜವಾಗ್ಲು ನೀವೇನಾದ್ರೂ ಇವತ್ ನನಗ್ ಟೆಂಪಲ್ಗೆ ಹೋಗು ಅಂತ ಹೇಳ್ದೆ ಇದ್ದಿದ್ರೆ ನನ್ ಆಡಿ ಅಂತ ಬ್ರದರ್ನ ಮೀಟ್ ಮಾಡಕ್ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಹಿ ಇಸ್ ಸೋ ಗುಡ್ ಪರ್ಸನ್, ಯು ನೋ. ನೋಡಿ, ಅವ್ನ್ ಸ್ವೀಟ್ ಕೂಡ ಕೊಟ್ಟಿದ್ದಾನೆ, ತಗೊಳ್ಳಿ. ಬೇಡ ಜಾಸ್. ಬೇಡ ಅಂತ ಹೇಳ್ಬೇಡಿ ಚಕ್ರಿ. ಆಡಿ ತಂಗಿ ಸಾಕ್ಷಿ ಇದ್ಲಂತೆ, ಅವಳಿಗೆ ಈ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಪಾಪ ಸಾಕ್ಷಿ ಈಗ ಇಲ್ವಂತೆ, ಅದಕ್ಕೆ ಈ ಸ್ವೀಟ್ ನ ಅವನು ಮನೇಲೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ತನ್ನಂತೆ. ಅವನ್ಗೆ ನನ್ನನ್ನು ನೋಡಿ ಅವನ್ ತಂಗಿ ಸಾಕ್ಷಿ ತರನೇ ಫೀಲ್ ಆಯ್ತಂತೆ, ಗೊತ್ತಾ? ಪ್ಲೀಸ್ ಈ ಸ್ವೀಟ್ ತಿನ್ನಿ. I'm sorry, ಸಾಕ್ಷಿ.
ಕರಿಬೇಕ್ರಿ? ಯಾರಿಗೆ ಗಡ್ಡ ಆಗ್ತಿದ್ಯಾ? ಹಾಗೆಲ್ಲ ಹೊಸಬ್ರು ಒಳಗಡೆ ಬಿಡಂಗಿಲ್ರಿ. ತೆಗದ್ ಬಿಟ್ಟ ಅಂದ್ರೆ ನಾನು ಶಶಾಂಕ್ ಅವ್ರ ಮಗ. ಇಲ್ಲಿ ಯಾವ ಶಶಾಂಕ್ ಅವರು ಇಲ್ಲ, ಹೋಗ್ರಿ ಆಚೆಗೆ. ಯೋ ಒಳಗೆ ಇದ್ದಾರೆ ಕಣಯ್ಯ. ನಿನಗ್ ನಂಬಿಕೆ ಬಂದಿಲ್ಲ ಅಂದ್ರೆ ಒಳಗೋಗಿ ಹೇಳು ನಿಮ್ ಮಗ ಬಂದಿದ್ದಾರೆ ಅಂತ. ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮನೆ ಬೀಗ ಹಾಕಿದೆ, ಅವ್ರು ಬಂದ್ಮೇಲೆ ಬರ್ರಿ ಅಂತ ಹೋಗ್ರಿ. ಅವ್ರು ಎಲ್ಲೋಗಿದ್ದಾರೆ? ಅವ್ರು ಎಲ್ಲಿ ಹೋಗಿದಾರೆ ನಮ್ಗೇನ್ ಗೊತ್ತ್ರಿ? ನಮ್ ತಲೆ ತಿನ್ಬೇಡಿ, ಹೋಗಿ ಸುಮ್ನೆ. ನಾನು ಹೇಳದ್ ಸ್ವಲ್ಪ ಕೇಳಪ್ಪ. ಹೋಗ್ರಿ ಆಚೆಗೆ. ಸರ್ ಅವ್ರು ಹೋದ್ರು, ನೀವು ಹೇಳ್ದಂಗೆ ಹೇಳಿದೆ ಸರ್. ಗುಡ್, ಒಳ್ಳೆ ಕೆಲಸ ಮಾಡಿದೆ. ಇಷ್ಟಕ್ಕೆ ನೀನು ಕೆಲಸ ಮುಗೀತು ಅಂತ ತಿಳ್ಕೊಬೇಡ, ಮತ್ತೆ ಅವ್ರು ವಾಪಸ್ ಬಂದೇ ಬರ್ತಾರೆ. ಈಗ ಏನು ಹೇಳಿ ಕಳಿಸ್ತೋ ಅದನ್ನೇ ಹೇಳಿ ಕಳಿಸ್ಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ಒಳಗಡೆ ಬಿಡಬಾರ್ದು. ಸರಿ ಸರ್, ನೀವು ಹೇಳ್ದಂಗೆ ಮಾಡ್ತೀನಿ ಸರ್. ಆದಿ, ಆದಿತ್ಯ, ಆದಿ, ಆದಿ, ಎಲ್ಲಿ ಹೋದ ಇವನು? ಆದಿತ್ಯ, ಆದಿ, ಆದಿತ್ಯ. ಅಮ್ಮ, ಅದೇ ಎಲ್ಲೋ ಹೋಗಿದ್ಯೋ? ಮನೆ ಬಿಟ್ಟು ಹೋಗಿದ್ದೆ ಅಂತ ಅನ್ಕೊಂಡಿದ್ದೆ ಕಣ ನಾನು. ಸದ್ಯ ಬಂದ್ಯಲ್ಲ. ಪ್ರಸಾದ ತಗೊಳ್ಳಿ. ಎಲ್ಲಿಗೆ ಹೋಗಿದ್ದೆ? ಸಾಕ್ಷಿ ಹೆಸರಲ್ಲಿ ಅರ್ಚನೆ ಮಾಡಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಮ್ಮ. ಅಮ್ಮ, ನಾನಿಲ್ಲಿರಲ್ಲಮ್ಮ, ಹೋಗ್ತೀನಿ. ಇಲ್ಲ ಅಂದ್ರೆ ಏನೋ ಅರ್ಥ. ಎಲ್ಲಿಗೆ ಹೋಗ್ತೀಯ? ನಾನು ಶೋಭನ್ ಮನೆಗೆ ಹೋಗ್ತೀನಮ್ಮ. ಬೇಡ ಕಣ ಆದಿತ್ಯ, ಈಗಾಗಲೇ ತುಂಬ ಅನುಭವಿಸಿದ್ದೀನಿ ನಾನು. ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ದಯವಿಟ್ಟು ಆರ್ಯನ್ ಮದುವೆ ಆಗೋವರೆಗೂ ತಾಳ್ಮೆಯಿಂದ ಕಾಯೋ. ಇಲ್ಲಾಂದ್ರೆ ನಾವು ಸ್ವಾತಿ ಅಜ್ಜಿ ಎದುರುಗಡೆ ಚಿಕ್ಕವರಾಗ್ಬಿಡ್ತೀವಿ. ಅರ್ಥ ಮಾಡ್ಕೋ. ನೀನೇನೇ ಹೇಳಿದ್ರು ಸರಿ ಅಮ್ಮ. ಈ ಮನೇಲಿರೋ ಮುಖಗಳನ್ನ ನೋಡ್ಕೊಂಡು ನನ್ನ ಕೈಲಿ ಇರಕ್ ಆಗ್ತಿಲ್ಲ. ಸಂಕಟ ಆಗ್ತಿದ್ಯಮ್ಮ, ಉಸಿರು ಕಟ್ಟಂಗ್ ಆಗ್ತಾ ಇದೆ. ನಾನು ಹೋಗ್ತೀನಮ್ಮ. ನಿನ್ನ ಕೈ ಮುಗ್ದು ಕೇಳ್ಕೊತೀನಿ ಆದಿತ್ಯ, ಬೇಡ ಕಣು, ಈ ಮನೆಯಿಂದ ಹೋಗ್ಬೇಡ ಪ್ಲೀಸ್. ನೋಡಮ್ಮ, ನಾನ್ ಶೋಭಾ ಮನೆಗೆ ಹೋಗ್ತೀನಿ. ಯಾಕೋ ಹೀಗೆಲ್ಲ ಹಠ ಮಾಡ್ತಾ ಇದೀಯಾ? ನಿನಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ವಾ? ನಾನ್ ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ?